ನಮಸ್ಕಾರ ವೀಕ್ಷಕರೇ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಕ್ಲಾಸ್ 12 ಎಕನಾಮಿಕ್ಸ್ ಕ್ವಿಕ್ ರಿವಿಷನ್ಸ್ PUC ಸೆಕೆಂಡ್ ಟಿ ಸಿರೀಸ್ 2 ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಇದಕ್ಕಿಂತ ಮೊದಲಿನ ಒಂದು ವಿಡಿಯೋನ ನೀವು ನೋಡ್ಕೊಂಡು ಬಂದರೆ ತುಂಬ ಹೆಲ್ಪ್ ಆಗುತ್ತೆ. ಅದರೊಳಗಡೆ ಮೈಕ್ರೋ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಮಗೆ ಹೊಸ ಹೊಸ ಕಾನ್ಸೆಪ್ಟನ್ನು ನಾನು ಕೊಟ್ಟಿದ್ದೀನಿ ಅದರೊಳಗಡೆ. ಸೊ ಇವಾಗ ಈ T2 ಸಿರೀಸ್ನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಸೊ ಈಗ ಎರಡನೇ ಭಾಗ ಏನಿದೆ ಮ್ಯಾಕ್ರೋ ಎಕನಾಮಿಕ್ಸು, ಅದರಲ್ಲಿ ಹೊಸದಾಗಿರುವಂಥ ರಿವೈಸ್ ಕ್ವಶನ್ ಬ್ಯಾಂಕ್ಸು, ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಬದಲಾವಣೆಗಳು ಆಗಿರುವಂಥದ್ದು ಮತ್ತು ಯಾವ್ಯಾವ ಎನ್ಯುವಲ್ ಎಕ್ಸಾಮಿಗೆ ಬರ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ಇದೆ. ಅದರ ಮೇಲೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದ್ದೀನಿ. ಇದು ನನ್ನ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಇದನ್ನು ಪ್ರಾಕ್ಟೀಸ್ ಮಾಡಿಸಿರೋದು. ಸೊ ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ತುಂಬ ಇನ್ಫಾರ್ಮೇಟಿವ್ ಇದೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಇದನ್ನು ಮುಂದೆ ನೋಡ್ತಾ ಹೋಗಿ. ಸೊ ನಿಮ್ಗೆ ಸುಮಾರು ಹೆಲ್ಪ್ ನಾಲೆಜ್ಗಳನ್ನೆಲ್ಲ ಬರ್ತಾ ಹೋಗುತ್ತೆ, ಹೌದಾ? ಸೊ ನಾನು ಕಂಟೆಂಟನ್ನು ಮೂವ್ ಆಗ್ತಾ ಇದ್ದೀನಿ. ಸೊ ಅದಕ್ಕಿಂತ ಬಿಫೋರ್ ಆಗಿ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದ್ರ ಜೊತೆಗೆ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆನಂತರ ಸೊ ನಾ ಮಾಡ್ತಾ ಇರುತ್ತಾ ಎಲ್ಲ ಕಂಟೆಂಟ್ ನಿಮಗೆ ಅದರೊಳಗೆ ಸಿಗುತ್ತೆ. ವಾಟ್ಸಪ್ ಗ್ರೂಪ್ನೂ ಕೂಡ ಇದೆ ಇದ್ರೊಳಗೆ, ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಸ್ನೇಹಿತರೆ. ಓಕೆ, ಲೇಟ್ ಮಾಡೋದು ಬೇಡ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಸೊ ಉತ್ತರ ಸಹಿತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಮೊದಲೇ ಪ್ರಶ್ನೆ ನೋಡ್ಕೊಳ್ಳಿ ಸ್ನೇಹಿತರೆ. ಮಹಾ ಆರ್ಥಿಕ ಕುಸಿತ ವರ್ಷ 1929 ನಿಮ್ಗೆ ಗೊತ್ತಿದೆ. ಇದು ಚಾಪ್ಟರ್ ನಂಬರ್ 6, ಸರಿನಾ? ಎಸ್. ನೆಕ್ಸ್ಟ್, ಮಧ್ಯಂತರ ಸರಕುಗಳ ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗಿದೆ. ಅದು ದ್ವಿಗಣನೆ ಅಂತ. ಸಿ ಆಪ್ಷನ್ಸು ಸರಿಯಾಗುತ್ತೆ. ಓಕೆ, ನೆಕ್ಸ್ಟ್ ಒನ್, ಸಾಲದ ಸುಲಭದ ಲಭ್ಯತೆಯು ಹೂಡಿಕೆಯನ್ನು ಉತ್ತೇಜಿಸುತ್ತದೆ. ಹೌದಾ? ಅದು ಸಿ ಆಪ್ಷನ್ಸು ಸರಿ ಹೊಂದುತ್ತೆ. ನೆಕ್ಸ್ಟ್ ನೋಡಿ, ಇದು ಫೋರ್ತ್ ಒನ್ ಏನಾಗಿದೆ ಅಂದರೆ, ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವಂಥ ಸನ್ನಿವೇಶ, ಅದು ಅತಿ ಪ್ರಸರಣಕ್ಕೆ ಕಾರಣವಾಗುತ್ತೆ. ಅದಾದ ನಂತರ ಜಗತ್ತಿನ ಇತರೆ ದೇಶಗಳು ಮತ್ತು ದೇಶೀಯ ವಾಸಿಗಳ ನಡುವೆ ಸೊ ಈ ವ್ಯವಹಾರಗಳನ್ನು ಸಂದಾಯ ಬಾಕಿಯಲ್ಲಿ ದಾಖಲೆಯಾಗುತ್ತೆ. ಹಾಗಾದರೆ ಅದು ಸೊ ಇಲ್ಲಿ ಏನು ಸರಕುಗಳು ಮತ್ತು ಸೇವೆಗಳು, ಆಸ್ತಿಗಳು, ಇವೆಲ್ಲ 3 ಆಪ್ಷನ್ಸ್ ಸರಿಯಾಗುತ್ತೆ. ಹಾಗಾಗಿ ಡಿ ಆಪ್ಷನ್ಸ್ ಏನಾಗಿದೆ ಅಂದರೆ ಮೇಲಿನ ಎಲ್ಲವೂ ಅಂತ ಇದೆ. ಹಾಗಾಗಿ ಆ ಆಪ್ಷನ್ಸು ಡಿ ಆಪ್ಷನ್ಸು ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ಸ್ವಲ್ಪ ನಾನು ಏನು ಮಾಡಿದ್ದೀನಿ, ಬದಲಾವಣೆ ಮಾಡಿದ್ದೀನಿ ಸ್ನೇಹಿತರೆ. ಈ ಆನ್ಸರ್ ನೋಡಿ ಇಲ್ಲಿ ಏನಿದೆ ಅಂತ, ಹೌದಾ? ಸೊ ಹೊಸದಾದಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಹಾಕಿದ್ದೀನಿ, ಹೌದಾ? ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗಡೆ ಪ್ರಶ್ನೆ ಎಲ್ಲಿಂದ ತಂದಿದ್ದೀನಿ ಅಂದರೆ ಒನ್ ವರ್ಡ್ನಲ್ಲಿ ಇದ್ದಂಥ ಪ್ರಶ್ನೆಯನ್ನು ಮಾಡಿಫೈ ಮಾಡಿ ಕೇಳಿದ್ದೀನಿ. ನೋಡಿ, ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿ ಯಾವುದು ಅಂತ. ರಾಷ್ಟ್ರಗಳ ಸಂಪತ್ತು ಅನ್ನುವಂಥದ್ದು ಗೊತ್ತಿದೆ, 1776. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ, ಎಕನಾಮಿಕ್ಸ್ ರವಿ 1776 ಅಂತ. ಅದನ್ನೇ ಸೊ ನಮ್ಮ ರಾಷ್ಟ್ರಗಳ ಸಂಪತ್ತನ್ನು ಪಬ್ಲಿಕೇಶನ್ ಆಗಿರೋದು 1776 ಅನ್ನುವಂಥದ್ದು ನೀವಿಲ್ಲಿ ಸ್ಮರಿಸ್ಕೊಳ್ಬೋದು. ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತಕ್ಕೆ ಆಮದಾಗುವ, ಭಾರತದಿಂದ ರಫ್ತಾಗುವ ಸರಕುಗಳ ಮೇಲೆ ವಿಧಿಸಿರುವಂತಹ ತೆರಿಗೆ, ಅದು ಆಮದು ಮತ್ತು ರಫ್ತುಗಳ ಸುಂಕ ಅಂತೇಳಿ ನಾವು ಅದನ್ನು ಕರಿತೀವಿ. ನೆಕ್ಸ್ಟ್ 8th ಮತ್ತು 9th ಪ್ರಶ್ನೆ ಎರಡೂ ಕೂಡ ಏನಾಗಿದೆ ಸ್ನೇಹಿತರೆ, ಸೊ ಇದು ಎರಡೂ ಕೂಡ ಹೊಸ ಪ್ರಶ್ನೆ ಆಗಿದೆ. ಇದು ನಿಮ್ಗೆ ಗೊತ್ತಿರಲಿ, ಹೌದಾ? 8th ಪ್ರಶ್ನೆ ಯಾವುದಿದೆ ನೋಡ್ಕೊಳ್ಳಿ. ಸೊ ಕೊರತೆಯು ಸರ್ಕಾರದ ಸೊ ಒಟ್ಟು ವೆಚ್ಚ ಮತ್ತು ಸಾಲವನ್ನು ಹೊರತುಪಡಿಸಿದ ಒಟ್ಟು ಸ್ವೀಕೃತಿಗಳ, ಹೌದಾ? ಸೊ ಇವುಗಳ ನಡುವಿನ ವ್ಯತ್ಯಾಸವನ್ನು ನಾವೇನಂತ ಕರಿತಾ ಇದ್ದೀವಿ, ಕೋಶೀಯ ಕೊರತೆ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಹಾಗಾಗಿ ಸರಿಯಾಗಿದೆ. 7. 9th ಒನ್, ಸರ್ಕಾರವು ಆದಾಯವನ್ನು ಆಧರಿಸದೆ ವಿಧಿಸಿದ ತೆರಿಗೆಯನ್ನು ಡ್ಯಾಶ್ ಅನ್ನುತ್ತೇವೆ, ಒಟ್ಟು ತೆರಿಗೆಗಳು ಅಂತ ಕರಿತೀವಿ. ನೆಕ್ಸ್ಟ್, ಸೊ 10ನೇದಂತೂ ಹಳೆಯದಿದೆ, ಹಾಗಾಗಿ ತಗೊಂಡಿದ್ದೀನಿ. ಡ್ಯಾಶ್ ಯು ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರಗಳನ್ನು ದಾಖಲಿಸುತ್ತದೆ, ಹಾಗಾಗಿ ಬಂಡವಾಳ ಖಾತೆ ಆಗತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಯಾವುದು ಅಂದರೆ ಪಾಠ ಎ ಒಳಗೆ ರೋಮನ್ ಬಿಟ್ 3, ಹೌದಾ? ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು. ಗೃಹ ಕೃತ್ಯ ಸೇವೆಗಳು, ಇದು ಹಣರಹಿತ ವಿನಿಮಯ ಇದೆ. ಗುಣಾತ್ಮಕ ಸಾಧನ, ಸೀಮಾಂತ ಅಗತ್ಯತೆ ಅಂತ. ಕಚ್ಚಾ ವಸ್ತುಗಳು, ಇದು ಎದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಅಂದರೆ ಮಧ್ಯವರ್ತಿ ಸರಕುಗಳು ಅಂತ ಹೇಳ್ತೀವಿ. ಹೂಡಿಕೆ ಎದಕ್ಕೆ, ಬಂಡವಾಳ ಖಾತೆಗೆ ಸಂಬಂಧಪಡುತ್ತೆ. ನೆಕ್ಸ್ಟ್, ಭಾರತ ಹಣಕಾಸಿನ ವರ್ಷ, ಇದು ಹೊಸದಾಗಿ ಸೇರ್ಪಡೆ ಮಾಡಿದ್ದೀನಿ, ಮಾಡಿಫೈ ಮಾಡಿಕೊಟ್ಟಿದ್ದೀನಿ. ಇದು ಎಲ್ಲಿತ್ತು ಹೇಳಿ ನೋಡೋಣ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗಿತ್ತು. ಆ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಒಳಗಿನ ತಂದು ನಾನು ಎಲ್ಲಿ ಕೊಟ್ಟಿದ್ದೀನಿ ಅಂದರೆ ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಕೊಟ್ಟಿದ್ದೀನಿ. ಹಾಗಾಗಿ ಏಪ್ರಿಲ್ 1ರಿಂದ ಮಾರ್ಚ್ 31 ಮತ್ತು 31 ಮಾರ್ಚಿಂದ ಏಪ್ರಿಲ್ 1 ಅಂದರೆ ಒಂದೇ ದಿನ ಆಗುತ್ತೆ.
1 ವರ್ಷ ಆಗುವುದಿಲ್ಲ. ಹಾಗಾಗಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅನುಭೋಗಿ ಬಾಳಿಕೆಯ ಸರಕುಗಳು ಯಾವುದು ಅಂತ. ಅನುಭೋಗಿ ಬಾಳಿಕೆ ಅಂದರೆ ಡ್ಯೂರೇಬಲ್ ಗೂಡ್ಸ್, ಹೌದಾ. ಒಂದಿಷ್ಟು ದೀರ್ಘಕಾಲಿಕ ತನ ಬರುವಂಥ ಕಾರ್ ಇದೆ, ಹೌದಾ, ವಾಹನ ಇದೆ, ಟಿ ವಿ ಇದೆ, ಕಂಪ್ಯೂಟರ್ಗಳಿದೆ. ಇವೆಲ್ಲ ಕೂಡ ಏನಂದರೆ ಸ್ವಲ್ಪ ಮಟ್ಟಿಗೆ ಟೈಮನ್ನು ಏನಾಗುತ್ತೆ ಬಾಳಿಕೆ ಬರ್ತಾ ಇದೆ, ಡ್ಯೂರಬಿಲಿಟಿ ಇದೆ. ಹಾಗಾಗಿ ಹೊಸ ಪ್ರಶ್ನೆ ಇದು. ಆಮೇಲೆ ಒಟ್ಟು ಮೌಲ್ಯವರ್ಧನೆಯು ಅಂದರೆ GVA ಏನೆಂದು ಅರ್ಥೈಸುವಿರಂತ ಹೊಸ ಪ್ರಶ್ನೆ ಇದೆ. ಹಾಗಾಗಿ ಅಂದರೆ ಉದ್ಯಮ ಘಟಕ ಒಟ್ಟು ಉತ್ಪಾದನೆಯಲ್ಲಿ ಮಧ್ಯಂತರ ಸರಕುಗಳನ್ನು ಕಳೆದಾಗ ಲಭ್ಯವಾಗುವಂಥ ಮೌಲ್ಯವನ್ನು ಒಟ್ಟು ಮೌಲ್ಯವರ್ಧನೆ ಅಂತೇಳಿ ನಾವು ಅದನ್ನು ಕರಿತೀವಿ. ನೆಕ್ಸ್ಟ್, ಸೊ ಇದನ್ನು ಕೂಡ ಹೊಸದಾಗಿ ವರ್ಡನ್ನು ಚೇಂಜ್ ಆಗಿದೆ, ಅದಕ್ಕೆ ಇರಲಿ ಅಂತೇಳಿ ಕೊಟ್ಟಿದ್ದೀನಿ ಅಷ್ಟೇ, ಹೌದಾ. ಹೆಚ್ಚು ಅಂತ ಅಲ್ಲಿ ಪೂರ್ಣ ಇದ್ದಿದ್ದು ಹೆಚ್ಚು ಅಂತ ಕೊಟ್ಟಿರುವಂಥದ್ದು. ನೆಕ್ಸ್ಟ್, ಬಟ್ಟೆಗಳು, ಕಾರುಗಳು ಮತ್ತು ಆಹಾರ ಪದಾರ್ಥಗಳು, ಇದು ಖಾಸಗಿ ವಸ್ತುಗಳಿಗೆ ಸಂಬಂಧಪಡುತ್ತೆ. ಅಧಿಕ ಬಡ್ಡಿ ದರಗಳ ಆದಾಗ ಹಣದ ಬೇಡಿಕೆ ಏನಾಗ್ತದೆ, ಕುಗ್ತದೆ, ಅಂದ್ರೇನು, ಕಡಿಮೆ ಆಗತ್ತೆ. ನೆಕ್ಸ್ಟ್ ಬಿ ಪಾರ್ಟಿಗೆ ಬಂದಾಗ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳು 4 ಇದ್ದಾವೆ, 6 ಇದ್ದಾವೆ. 6ರಲ್ಲಿ ನೀವು 4 ಬರೆದ್ರು ಸಾಕು, 2 ಬರೆದ್ರು ಸಾಕು, ಹೌದಾ. ಇದು 4 ಮಾರ್ಕ್ಸಿಗಿತ್ತು ಸ್ನೇಹಿತರೆ ಲಾಸ್ಟ್ ಇಯರ್. ಇವಾಗ ಏನಾಗಿದೆ, ಸೊ 2 ಮಾರ್ಕ್ಸಿಗೆ ಕನ್ವರ್ಟ್ ಆಗಿದೆ. ಅದಕ್ಕೆ ನಿಮ್ಗೆ ಗೊತ್ತಿರಬೇಕು, ಹೌದಾ. ಎಸ್, ಇವುಗಳನ್ನು ವಿವರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ಹಳೆಯ ಪ್ರಶ್ನೆನೇ ಇದೆ. ತಪಶೀಲ ಪಟ್ಟಿ ಹೂಡಿಕೆ ಎಂದರೇನು, ಅದು ಯಾವಾಗ ಧನಾತ್ಮಕ ಮತ್ತು ಋಣಾತ್ಮಕ ಆಗತ್ತೆ ಅಂತ. ಆಮೇಲೆ ಚಿಲ್ಲರೆ ಯಾವುದು ಚಿಲ್ಲರೆ ಬೆಲೆ ಮತ್ತು ಸಗಟು ಬೆಲೆ, ಇವುಗಳ ಅರ್ಥ, ಇದನ್ನು ಕೂಡ ಹಳೆಯ ಪ್ರಶ್ನೆ ಇದೆ. ಮತ್ತು ಮೂಲ ಬೆಲೆಗಳಲ್ಲಿ ಮಾರುಕಟ್ಟೆ ಬೆಲೆಗಳು GVAಗಳ ನಡುವಿನ ವ್ಯತ್ಯಾಸ, ಇದು ಹೊಸ ಪ್ರಶ್ನೆ. ಹಾಗಾಗಿ ನೀವು ಇದನ್ನು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, RBIನ ಕಾರ್ಯಗಳನ್ನು ಹೆಸರಿಸಿ ಅಂತ. ಫಂಕ್ಷನ್ಸ್ ಆಫ್ RBI, ಹೌದಾ. ಸೊ ಅದು 4 ಮಾರ್ಕ್ಸಿಗಿದೆ. ಅಲ್ಲೂ ಕೂಡ ಕೊಟ್ಟಿದ್ದೀನಿ, ಇಲ್ಲೂ ಕೂಡ ಕೊಟ್ಟಿದ್ದೀನಿ. ನಾನು ಪ್ರಾಕ್ಟೀಸ್ ಮಾಡಲಿ ಅಂತ, ಮಾಡಿಫೈ ಮಾಡಿದ್ರೆ ಬರೀತಾರೆ ಇಲ್ಲ ಅನ್ನೋಂಥದ್ದು ನನ್ನ ಒಂದು ಇದು ಇತ್ತು, ಹಾಗೋಸ್ಕರ ಇಲ್ಲಿ ಕೊಟ್ಟಿದ್ದೀನಿ. ಮಿತವ್ಯಯ ವಿರೋಧಾಭಾಸ, ಇದು ತುಂಬ ಸಲ ರಿಪೀಟ್ ಆಗಿದೆ ಸ್ನೇಹಿತರೆ, ಹಾಗಾಗಿ ನಾನು ಕೂಡ ಕೊಟ್ಟಿದ್ದೀನಿ. ಮತ್ತು ಯಾವುದು ಅಂದರೆ ಮಿಗುತ್ತತೆಯ ಮುಂಗಡ ಪತ್ರ. ಮಿಗುತ್ತತೆ ಅಂದ್ರೇನು, ಸರ್ಪ್ಲಸ್. ಆಮೇಲೆ ಕೊರತೆ ಅಂದರೂ ಡೆಫಿಸಿಟ್. ಇವೆರಡರ ಮಧ್ಯೆ ಇರುವಂಥ ವ್ಯತ್ಯಾಸಗಳನ್ನು ಕೇಳ್ಬೋದು ಅನ್ನೋಂಥ ನಿರೀಕ್ಷೆ ನಂದು, ಹಾಗಾಗಿ ಕೊಟ್ಟಿದ್ದೀನಿ. ಪ್ರಮಾಣ ಅನುಗುಣ ಆದಾಯ ತೆರಿಗೆ ಸ್ವಯಂ ಚಾಲಿತ ಕಂಪನ ಗ್ರಾಹಕವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಥವಾ ಕೆಲಸ ಮಾಡುತ್ತದೆ. ಈ ಪ್ರಶ್ನೆ ಕೂಡ ಬಹಳ ಸಲ ರಿಪೀಟ್ ಆಗಿದೆ, ಎನ್ನುವಲ್ಲಿಗೆ ಬರುವಂಥ ನಿರೀಕ್ಷೆ ಇದೆ, ಹಾಗಾಗಿ ನಾನು ಕೂಡ ಕೊಟ್ಟಿದ್ದೀನಿ. ನೆಕ್ಸ್ಟ್, ವಿದೇಶಿ ವ್ಯಾಪಾರದಲ್ಲಿ ಆಮದು ಮತ್ತು ರಫ್ತುಗಳ ಸೋರಿಕೆ ಮತ್ತು ಒಳ ಸೇರಿಕೆಯಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಇದು ಹಳೆಯ ಪ್ರಶ್ನೆ ಇದೆ, ಇರಲಿ ಅಂತ ಕೊಟ್ಟಿದ್ದೀನಿ. ಆಮೇಲೆ ಸೊ 26 ಕೂಡ ಹಳೆಯ ಪ್ರಶ್ನೆ ಇದೆ, ಸ್ವಲ್ಪ ಮಾಡಿಫೈ ಮಾಡಿ ಕೊಟ್ಟಿದ್ದಾನೆ ಅಷ್ಟೇ. ನೆಕ್ಸ್ಟ್ ಸಿ ಪಾರ್ಟ್ ಒಳಗೆ ಮ್ಯಾಕ್ರೋ ಎಕನಾಮಿಕ್ಸ್ ಯಾವುದು ಅಂದರೆ ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಕೊಟ್ಟಿದ್ದೀನಿ. ಸಮಗ್ರ ಅರ್ಥಶಾಸ್ತ್ರದ ಉಗಮ ಅಂತ ಕೊಟ್ಟಿದ್ದೀನಿ, ಅದರದ್ದೆಲ್ಲ ವಿವರಣೆ ಇದೆ, ಸಪ್ರೇಟ್ ವಿಡಿಯೋಗಳನ್ನು ಮಾಡಿದ್ದೀನಿ ನಾನು, ಇದರದ್ದು ಎಕ್ಸ್ಪ್ಲನೇಷನ್ ನೀಡಿಲ್ಲ. ಬಂಡವಾಳಶಾಹಿ ದೇಶದ ಆರ್ಥಿಕತೆ ಕಾರ್ಯವೈಖರಿ, ಇದನ್ನು ಕೂಡ ಇಂಪಾರ್ಟೆಂಟ್ ಇಲ್ಲ, ಬಟ್ ಬರ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ನನಗೆ, ಹಾಗಾಗಿ ಕೊಟ್ಟಿದ್ದೀನಿ. ಆಮೇಲೆ ಒಂದು ಆರ್ಥಿಕತೆ ವೃತ್ತಾಕಾರದ ಪರಿಚಲನೆ, ಹೌದಾ, ಇದು ಚಾಪ್ಟರ್ ನಂಬರ್ 7ಗಿದೆ. ಬ್ಲೂ ಪ್ರಿಂಟ್ ನೋಡಿದಾಗ ಇಲ್ಲ ಇದು, ಹೌದಾ, ಆದರೂ ಕೂಡ ಬರ್ಬೋದು, ಯಾಕಂದರೆ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಯಾರೇ ಒಬ್ಬ ವ್ಯಕ್ತಿ ಕ್ವಶನ್ ಪೇಪರನ್ನು ಸೆಟ್ ಮಾಡಬೇಕಾದಾಗ ಅವರಿಗೊಂದು ಆಪ್ಷನ್ ಇದೆ, ಏನಂದರೆ ಯಾವುದೇ ಪಾರ್ಟ್ನಲ್ಲಿ ಒಂದು ಪ್ರಶ್ನೆ ಅವರು ಹಾಕ್ಬೋದು ಅನ್ನೋಂಥ ಒಂದು ಇದು ಇದೆ. ಹಾಗಾಗಿ ಸೊ ನನಗನ್ನಿಸ್ತು ಇದು ಇಂಥ ಪ್ರಶ್ನೆ ಕೂಡ ಬರ್ಬೋದಲ್ಲ ಅಂತ ಅನ್ನೋಂಥ ನಿರೀಕ್ಷೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಇದ್ದರೆ ಖಂಡಿತವಾಗ್ಲೂ ಅಲ್ಲಿ ಆಗತ್ತೆ, ಬರೀತಾರೆ. ಆದರೆ 4 ಮಾರ್ಕ್ಸ್ ಬಂದರೆ ಸ್ವಲ್ಪ ಇವರಿಗೆ ಆಪ್ಷನ್ಸ್ ಇರುತ್ತೆ, ಇಲ್ಲ ಅನ್ನೋದಿಲ್ಲ, ಬಟ್ ಬಂದರೆ ಮಕ್ಕಳು ಬರೀಲಿ ಅನ್ನೋಂಥ ಒಂದು ನಿರೀಕ್ಷೆ, ಹಾಗಾಗಿ ಕೊಟ್ಟಿದ್ದೀನಿ. ಎಕ್ಸ್ಟ್ರಾದಲ್ಲಿ ಓದಿ ಏನಾಗೋಲ್ಲ, ಹೌದಾ. ಸೊ ಒಂದು ಚಾರ್ಟ್ ಇದೆ, ಅದನ್ನ ಮೇಲೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್, ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ, ಹಾಗಾಗಿ ಇದು. ಆಮೇಲೆ RBIನ ಕಾರ್ಯಗಳು, ಹೌದಾ, ಇದನ್ನು ಕೂಡ ತುಂಬ ಇಂಪಾರ್ಟೆಂಟ. ಇಲ್ಲಿ ನೀವು ಏನು ಮಾಡಬೇಕು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು ಇಲ್ಲಿ 4 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. RBI ಸ್ಥಾಪನೆ ಆಗಿರುವಂಥ ಇಯರ್ 1935, ಇದು ಆ್ಯಕ್ಟ್ ಇದೆ, ಏಪ್ರಿಲ್ 1, ಮತ್ತು ಜನವರಿ 1 1949ಗೆ ನ್ಯಾಷನಲೈಸ್ಡ್ ಆಗುತ್ತೆ, ಅದನ್ನು ಗೊತ್ತಿರಬೇಕು, ಅದನ್ನು ಬರಿಬೇಕು. ಮತ್ತು RBI ಗವರ್ನರ್ ಯಾರು, ಮೊದಲು ಶಕ್ತಿಕಾಂತ್ ದಾಸ್ ಇರಿದ್ದರು, ಹೌದಾ, ಈಗ ಸಂಜಯ್ ಮಲ್ಹೋತ್ರಾ ಇದ್ದಾರೆ, ಹಾಗಾಗಿ ನೀವು ಅವರ ಹೆಸರನ್ನು ನೆನ್ಪಿಟ್ಕೋಬೇಕು. ಇದು ಏನಾಗ್ಬೋದು, ನೀವು ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಚೇಂಜ್ ಆದರೂ ಕೂಡ ಆದರೆ ಅಲ್ಲಿ ನೀವು ನೋಡಿಕೊಂಡು ಮೊದಲೇ ಸ್ವಲ್ಪ ಗೂಗಲಲ್ಲಿ ನೋಡ್ಕೊಂಡು ನೀವು ಹೋಗ್ರಿ, ಹೌದಾ. ಹಣಕಾಸಿನ ಸಚಿವರು ನೋಡ್ಕೊಂಡು ಹೋಗ್ರಿ, RBI ಗವರ್ನರ್ ನೋಡ್ಕೊಂಡು ಹೋದರೆ ತುಂಬ ಉತ್ತಮ. ಆಮೇಲೆ ಕೇಂದ್ರ ಕಚೇರಿಯಲ್ಲಿದೆ, ಮುಂಬೈಯಲ್ಲಿದೆ, ಇವು 4 ಪಾಯಿಂಟ್ಸು ನೀವು ಬರಿಬೇಕೇ. ಆನಂತರ ಉಳಿದಿದ್ದೆಲ್ಲ ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡಿರಿ, 4ಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ನಾನು 5-6 ಪಾಯಿಂಟ್ ಕೊಟ್ಟಿದ್ದೀನಿ, 4 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಇಲ್ಲಿ ನಾನು ಹೂಡಿಕೆ ಬಿಂಬಕ ಕೊಟ್ಟಿದ್ದೀನಿ, ಲಾಸ್ಟ್ ಟೈಮ ಅನುಭೋಗದ ಬಗ್ಗೆ ಕೊಟ್ಟಿದ್ದೀನಿ, ಈ ಸಲ ಹೂಡಿಕೆ ಬಗ್ಗೆ ಕೊಟ್ಟಿದ್ದೀನಿ.
ಕೋಶೀಯ ಕೊರತೆಯು ಸರ್ಕಾರದ ಸಾಲದ ಅಗತ್ಯತೆಯನ್ನು ತೋರಿಸುತ್ತದೆ, ವಿಶದೀಪಡಿಸಿ ಅಂತ. ಹೌದಾ, ಇದ್ರ ಮ್ಯಾಗ ಒಂದು ಸಮ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ನೀವು ಕೂಡ ಇದನ್ನು ತಗೋಬೋದು. ನೆಕ್ಸ್ಟ್ ಬಂಡವಾಳ ಖಾತೆ ಪಟ ಅನ್ನು ಕೇಳಿದ್ದೀನಿ. ಹೌದಾ, ಸೊ ಲಾಸ್ಟ್ ಟೈಮ್ ಅದು ಕೊಟ್ಟಿದ್ದೆ, ಹಾಗಾಗಿ ಈ ಸಲ ಇದು ಇರಲಿ ಅಂತ ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇದೊಂದು ಪ್ರಾಬ್ಲಮ್, ಯಾಕಂದರೆ ಎವ್ರಿ ಇಯರ್ನಲ್ಲಿ ಒಂದು 6 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಬರುತ್ತೆ ಮತ್ತು 4 ಮಾರ್ಕ್ಸಿಗೂ ಒಂದು ಪ್ರಾಬ್ಲಮ್ ಬರ್ಬೋದು ಅನ್ನೋಂಥ ಒಂದು ನಿರೀಕ್ಷೆ ನನಗೆ. ಹಾಗಾಗಿ ಆ ನಿರೀಕ್ಷೆ ಮೇಲೆ ಈ ಒಂದು ಪ್ರಶ್ನೆ ಹಾಕಿದ್ದೀನಿ ನಾನು. ಬಟ್ ಈ ಪ್ರಶ್ನೆ ಬಂದರೂ ಸಹ ಡೇಟಾ ಮಾತ್ರ ಚೇಂಜ್ ಆಗುತ್ತೆ, ಇದು ನಿಮ್ಗೆ ಗೊತ್ತಿರಲಿ. ಓಕೆ, ಆಲ್ರೆಡಿ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಇದೆ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ಮತ್ತೆ ಸಪ್ರೇಟಾಗಿ ಡೇಟಾ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಡಿ ಪಾರ್ಟಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚಕವಾಗಿ ಕೊಳ್ಳುವುದರ ಇತಿಮಿತಿಗಳನ್ನು ಚರ್ಚಿಸಿ ಅಂತ. ಇದು ಇಂಪಾರ್ಟೆಂಟ್ ಇಲ್ಲ, ಬಟ್ ಆದರೂ ಕೂಡ ಬರ್ಬೋದು ಎಕ್ಸಾಮಿಗೆ, ಹಾಗಾಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನಾನೇ ಓನಾಗಿ ತಯಾರು ಮಾಡಿ ಕೊಟ್ಟಿದ್ದೀನಿ. ನನ್ನ ಮಕ್ಕಳಿಗೆ 9,000 ಇದ್ದಿದ್ದು, 3,000, 2,000, 1,000 ಇದ್ದಿದ್ದು ಮಾಡಿದ್ದೀನಿ. ಬಟ್ ಇದು 7,000 ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ ಲಾಸ್ಟ್ ಇಯರ್ದಲ್ಲಿ. ಬಟ್ ಇದೇ ಡೇಟಾ ಸ್ವಲ್ಪ ಮಾಡಿಫೈ ಮಾಡಿ ಕೊಟ್ಟಿದ್ದೀನಿ ಬೇರೆ ಕಡೆ ಎಲ್ಲ, ಹಾಗಾಗಿ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅನ್ನೋವಂಥದ್ದು. ಇಲ್ಲಿ ಡೇಟಾ ಇದೆ ನೋಡಿ, ಫಾರ್ಮುಲಾ ಇತ್ತು ಅಂದರೆ ನೀವು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ಫಾರ್ಮುಲಾ ಆಲ್ರೆಡಿ ಇದನ್ನೇ ಪ್ರಶ್ನೆ ಎಲ್ಲಿ ಅಂದರೆ ಮಾಡೆಲ್ ಪೇಪರ್ 1ರಲ್ಲಿ ಇದೆ. ಅಲ್ಲಿ ಕೂಡ ಭಾಳ ಜನ ನಾನು ಕಾಮೆಂಟ್ ಮಾಡಿದ್ರಿ ಮತ್ತು ಫೋನ್ ಮಾಡಿ ಹೇಳಿದ್ರಿ, ಸರ್ ನೀವು ಮಾಡಿರೋಂಥ ಸ್ವಲ್ಪ ರಾಂಗ್ ಆಗಿದೆ ಅಂತ. ನಾನು ಆಮೇಲೆ PDF ರಾಂಗ್ ಇದೆ, ಬಟ್ ಹೇಳೋ ಅಂಥ ಸಂದರ್ಭದಲ್ಲಿ ನಾನು ಅದನ್ನು ಅಪ್ಡೇಟ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ. ಹೌದಾ, ಅಲ್ಲೇ ಯಾಕಂದರೆ ಲ್ಯಾಪ್ಟಾಪ್ ಒಳಗಡೆ ಮಾಡಿದೆಯಲ್ಲ, ಹಾಗಾಗಿ ಅಲ್ಲೇ ಮಾಡಿ ನಿಮ್ಗೆ ಕ್ಲಿಯರ್ ಮಾಡಿದ್ದೆ ನಾನು. ಹೌದಾ, ಅಲ್ಲೇನು ತಪ್ಪಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಇವಾಗ ಈ ಒಂದು ವಿಡಿಯೋನಲ್ಲಿ ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಹಣದ ಕಾರ್ಯಗಳನ್ನು ವಿವರಿಸಿರಿ. ಇದು ಸಾಟಿ ವಿನಿಮಯ ಪದ್ಧತಿ ಹೇಗೆ ಒಂದು ಪದ್ಧತಿಯ ದೋಷಗಳನ್ನು ಹೇಗೆ ನಿವಾರಿಸಿತು ಅನ್ನೋ ಅಂಥದ್ದಿದೆ. ಇದು ಥರ್ಡ್ ಇಂಪಾರ್ಟೆಂಟ್ ಈ ಚಾಪ್ಟರ್ ಒಳಗೆ, ಮನಿ ಆ್ಯಂಡ್ ಬ್ಯಾಂಕಿಂಗ್ ಒಳಗೆ. ಆನಂತರ ಸಾರ್ವಜನಿಕ ವೆಚ್ಚದ ಒಂದು ವರ್ಗೀಕರಣ. ಹೌದಾ, ಯೋಜನಾ ಕಂದಾಯ ವೆಚ್ಚ ಇದೆ, ಯೋಜನೇತರ ಕಂದಾಯ ವೆಚ್ಚ ಇದೆ, ಇವೆರಡೂ ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಡೀಟೇಲ್ ಆಗಿ, ಹಾಗಾಗಿ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಇದನ್ನು ಕೂಡ ಪ್ರಶ್ನೆ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ನಾನು, ಈ ಸಲ ನಾನು ಕೊಟ್ಟಿನಿ, ಇರಲಿ ಬಿಡಿ ಪರವಾಗಿಲ್ಲ. ಹೌದಾ, ಮಕ್ಕಳು ಬರೀತಾರಂತ ಅನ್ನೋವಂಥ ಒಂದು ನಿರೀಕ್ಷೆ ಕೊಟ್ಟಿದೆ. ಆಮೇಲೆ ಇದು ಕಾರ್ಯಭಾರ ಯೋಜನೆಯಲ್ಲಿ ಪ್ರಾಯೋಜಿಕ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಇವೇ ಪ್ರಶ್ನೆ ಬರುತ್ತೆ ಡೆಫಿನೆಟ್ ಆಗಿ, ಬಟ್ ಡೇಟಾ ಮಾತ್ರ ಚೇಂಜ್ ಆಗುತ್ತೆ. ಇರೋದು 3 ಚಾಪ್ಟರ್ ನೆನ್ಪಿಟ್ಕೊಳ್ಳಿ, ಚಾಪ್ಟರ್ ನಂಬರ್ 2, ಚಾಪ್ಟರ್ ನಂಬರ್ 5, ಚಾಪ್ಟರ್ ನಂಬರ್ 7. ಹೌದಾ, ಈ 3 ಚಾಪ್ಟರ್ ಬಿಟ್ಟು ಬೇರೆ ಯಾವುದೂ ಬರುವುದಿಲ್ಲ. ಹೌದಾ, ಉಳಿದಿದ್ದು ಓದಬಾರ್ದನ್ನು ಓದಬೇಡಿ. ಹೌದಾ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬೇರೆ ಚಾಪ್ಟರಿಂದ ನೋಡ್ಕೊಳಕ್ಕೆ ಹೋಗಬೇಡಿ. ಬಟ್ ನಿಮ್ಗೆ ಗೊತ್ತಿರಲಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಒಳಗೆ ಡೇಟಾ ಚೇಂಜ್ ಆಗುತ್ತೆ, ಅದನ್ನು ನಿಮ್ಗೆ ಗೊತ್ತಿರಲಿ. ಹಾಗಾಗಿ ಇವೆಲ್ಲ ಡೇಟಾ ಚೇಂಜ್ ಆಗಿದ್ದಕ್ಕೋಸ್ಕರ ನಾನು ಕೂಡ ಹೊಸ ಒಂದು ಪ್ರಯತ್ನ ಮಾಡ್ತಾ ಬಂದಿದ್ದೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ನೋಂಥ ನಿರೀಕ್ಷೆ ನಂದು. ಹೌದಾ, ಓಕೆ, ಇದು ಥರ್ಡ್ 3 ಇದರಲ್ಲೇ ಕೊಟ್ಟಿದ್ದೀನಿ, ಯಾಕಂದರೆ ಮ್ಯಾಕ್ರೋಗೆ ಸಂಬಂಧಪಟ್ಟಂತಿದ್ದೆಲ್ಲ 3 ಇದು. ಆಮೇಲೆ ಇಂಗ್ಲೀಷ್ನಲ್ಲಿ ಸ್ವಲ್ಪ ಬೇರೆ ಥರ ಕೊಟ್ಟಿದ್ದೀನಿ, ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಮಕ್ಕಳು, ಅಲ್ಲಿ ಯಾಕಂದರೆ ಟ್ಯಾಲಿ ಆಗಿಲ್ಲ. ಇಲ್ಲಿ 1500 ಬಂದಿದೆ ನೋಡಿ, ಅಲ್ಲಿ ಅವ್ರಿಗೆ ಬೇರೆ ಬಂದಿದೆ. ಹಾಗಾಗಿ ವಿದ್ಯಾರ್ಥಿಗಳು ಬರೆದ ತಕ್ಷಣ ಬಂದು ನನಗೆಲ್ಲ ಕೇಳಿದ್ರು, ಸರ್ ಯಾಕೋ ಟ್ಯಾಲಿ ಆಗಿಲ್ಲ. ಹೌದು, ನಾನೇ ಬೇಕಂತ ಕೊಟ್ಟಿದ್ದೀನಿ ಅಂತ. ಬಟ್ ಎನ್ವಲಲ್ಲಿ ಆ ಥರ ಆಗೋದಿಲ್ಲ, ವರಿ ಮಾಡ್ಕೋಬೇಡಿ. ಹೌದಾ, ಅದಕ್ಕೋಸ್ಕರ ಅಂದರೆ ನನ್ನ ಮಕ್ಕಳು ಇಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ವರ್ಕ್ ಮಾಡಿದ್ದಾರೆ ಅನ್ನೋಂಥದ್ದು ನನಗೆ ತುಂಬ ಖುಷಿ ಆಯಿತು. ಅದೇ ಥರ ನೀವು ಕೂಡ ಮಾಡಿ. ಈ ಸಲ ನಾವು ಕೂಡ ಚೆನ್ನಾಗಿ ಔಟ್ ಆಫ್ ಔಟ್ ಕೊಡೋಣ. ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ನೀವು ಕನೆಕ್ಟ್ ಇರಿ ಯಾವಾಗಲೂ ಕೂಡ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಲವ್ ಯು ಆಲ್, ಥ್ಯಾಂಕ್ ಯು ಎವ್ರಿ ಒನ್, ಬೈ ಎವ್ರಿ ಒನ್.